ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ವಿಡಿಯೋಗೋಸ್ಕರ ಸ್ವಾಗತ. ಈ ಡಿಸೈನ್ ಸೂಪರ್ ಆಗಿರುತ್ತೆ, ನೋಡ್ಕೊಳ್ಳಿ. ಒಂದು ಸೈಡ್ ಬಂದು ಈ ಥರ ಕೌರಾಗಿ ಬರುತ್ತೆ, ರೌಂಡ್ ಶೇಪಾಗಿ. ಇದಕ್ಕೆ ಆ ಬಾಲ್ಸ್ ಇಡೋದು ಹೇಗೆ ಅದೆಲ್ಲ ಫುಲ್ ಕ್ಲೀನಾಗಿ ಈ ವಿಡಿಯೋದಲ್ಲಿ ಮೆನ್ಷನ್ ಆಗಿದೆ, ನೋಡ್ಕೊಳ್ಳಿ. ನಾನು ಹಾಗೆ ಒಂದೊಂದಾಗಿ ಹೇಳ್ಕೊಡ್ತೀನಿ. ಫಸ್ಟು ಬ್ಯಾಕ್ ಸೈಡ್ ಲೈನಿಂಗ್ ಮೇಲೆ ಪೈಪಿಂಗ್ ಹಾಕೋಬೇಕು, ನೋಡಿ ಈ ಥರ. ಓಕೆ, ಬ್ಯಾಕ್ ಸೈಡು ಪೈಪಿಂಗ್ ಹಾಕಿದಾಯಿತು ಲೈನಿಂಗ್ ಮೇಲೆ. ಇವಾಗ ನೆಕ್ಸ್ಟ್ ಅದು ರೌಂಡ್ ಶೇಪ್ ಇದೆಯಲ್ಲ, ಪೇಪರ್ ಕ್ಯಾನ್ವಸ್ಸು ತಗೊಂಡು ಕ್ಲೀನಾಗಿ ಕಟ್ ಮಾಡಿಕೊಂಡು ಈ ಥರ ಬಟ್ಟೆ ಮೇಲೆ ಅಂಚ್ಕೋಬೇಕು. ಅದಾದಮೇಲೆ ಕಿನಾರಿಗೆ ಒಂದು ಸ್ಟಿಚಿಂಗ್ ಹಾಕೋಬೇಕು. ಆ ರೌಂಡ್ ಶೇಪ್ ಇದೆಯಲ್ಲ, ಆ ರೌಂಡ್ ಶೇಪಿಗೆ ಒಂದು ಕಿನಾರಿ ಕ್ಲೀನಾಗಿ ಸ್ಟಿಚಿಂಗ್ ಹಾಕೊಳ್ಳಿ. ನೋಡಿ, ಸ್ಟಿಚಿಂಗ್ ಹಾಕೊಂಡಿದ್ದಾಯಿತು. ಹಾಫ್ ಇಂಚ್ ಬಿಟ್ಟು ಬಟ್ಟೆ ಕಟ್ ಮಾಡ್ಕೊಬಿಡೋಣ. ಮತ್ತು ಆ ಸ್ಟಿಚಿಂಗ್ ಹಾಕಿದಿರಲ್ಲ, ಅದ್ರ ಮೇಲೇ ಪೈಪಿಂಗ್ ಹಾಕ್ಬೇಕು. ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ಸ್ಟಿಚಿಂಗ್ ರೌಂಡಾಗಿ. ಅದ್ರ ಮೇಲೇ ಈ ಪೈಪಿಂಗ್ ಹಾಕ್ಕೊಬರ್ಬೇಕು ರೌಂಡಾಗಿ. ಕ್ಲೀನಾಗಿ ಈ ಥರ ರೌಂಡಾಗಿ ಪೈಪಿಂಗ್ ಹಾಕೊಬನ್ನಿ. ಕಾರ್ನರ್ ಪ್ಲೇಸಲ್ಲಿ ಒಂದು ಟಾಕ್ ಹಾಕಬೇಕಾಗುತ್ತೆ, ಆವಾಗಲೇ ಕ್ಲೀನಾಗಿ ಬರೋದು ಪೈಪಿಂಗು. ನೋಡಿ, ಇಲ್ಲಿ ಕಾರ್ನರ್ ಪ್ಲೇಸ್ ಬಂದಾಗ ಒಂದು ಟಾಕ್ ಹಾಕಬೇಕು ಹಿಂಗೆ. ಓಕೆ ಫ್ರೆಂಡ್ಸ್, ಪೈಪಿಂಗ್ ಹಾಕಿದಾಯಿತು. ಕ್ಲೀನಾಗಿ ಅದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕ್ಲೀನಾಗಿ ಬರಬೇಕು. ಇವಾಗ ಒಂದು ಲೈನಿಂಗ್ ಪೀಸ್ ತೊಗೊಳೋಣ. ಇದನ್ನು ತಿರ್ಸ್ಕೋಬೇಕಾಗುತ್ತಲ್ಲ ರೌಂಡ್ ಶೇಪ್ನ, ಅದನ್ನೇ ಸೇಮ್ ಪೈಪಿಂಗ್ ಮೇಲೇ ಸ್ಟಿಚಿಂಗ್ ಹಾಕ್ಕೊಂಡು ತಿರ್ಸ್ಕೊಬಿಡೋಣ. ಕ್ಲೀನಾಗಿ ಪೈಪಿಂಗು ಮೇಲೇ ಸ್ಟಿಚಿಂಗ್ ಹಾಕೋಬೇಕು. ಪೈಪಿಂಗ್ ಎಲ್ಲ ಹಾಕಿದ್ರು ಅದ್ರ ಮೇಲೇ. ಆಯಿತು, ಚಟ್ಕ ಹಾಕೋಬಿಡೋಣ. ಆ ಕಾರ್ನರ್ ಪ್ಲೇಸಲ್ಲೆಲ್ಲ ಚಟ್ಕ ಹಾಕೊಳ್ಳಿ. ಒಂದು ಸತಿ ಇದನ್ನು ಕ್ಲೀನಾಗಿ ತಿರ್ಸ್ಕೋಬೇಕು. ಮತ್ತು ಹಾಗೆ ಒಂದು ಸತಿ ಐರನ್ ಮಾಡ್ಕೊಬಿಡೋಣ. ಕ್ಲೀನಾಗಿ ಈ ಥರ ಎಳ್ಕೊಂಡು ತಿರ್ಸ್ಕೋಬೇಕು. ನೋಡಿ, ಐರನ್ ಮಾಡಿದ್ಮೇಲೆ ಏನು ಸಖತ್ತಾಗಿ ಬಂದಿದೆ ರೌಂಡ್ ಶೇಪು. ಪೈಪಿಂಗು ವಿತ್ತು ಹಾಫ್ ಇಂಚ್ ಬಿಟ್ಟು ಕಟ್ ಮಾಡಿಬಿಡೋಣ. ಇವಾಗ ಪೋಟ್ಲಿ ಅನ್ನೋದು ಬಾಲ್ಸಲ್ಲಿ ಬಟ್ಟೆ ತಿರ್ಸ್ಕೊಂಡು ರೌಂಡಕ್ಕೆ ಮಾಡಿ ಈ ಥರ ಸ್ಪಂಜಲ್ಲಿ ಇಕ್ಕಬೇಕಾಗುತ್ತೆ ಬಟ್ಟೆಯಿಂದ. ನೋಡಿ, ಮೂರು ಒಂದೇ ಜಾಗದಲ್ಲಿ ಇಕ್ತೀನಿ. 2 ಪಿಂಕು, 1 ಬ್ಲೂ ಕಲರು, ಮತ್ತು 1 ಇಂಚ್ ಗ್ಯಾಪ್ ಬಿಟ್ಟು 2 ಪಿಂಕು, 1 ಬ್ಲೂ ಕಲರು. ಫುಲ್ ಸ್ಟ್ರೈಟಾಗಿ ಇಟ್ಬಿಡ್ತೀನಿ ಇದು. ನಾನು ಸ್ವಲ್ಪ ಗ್ಯಾಪ್ ಇಟ್ಟು ಮೂರು ಇಕ್ತಾ ಇದ್ದೀನಿ. ಯಾರ್ಯಾರಿಗೆ ಇದು ಗ್ಯಾಪ್ ಬೇಡ ಅಂತಿರೋ ಅವರು ಫುಲ್ ಸ್ಟ್ರೈಟಾಗಿ ಇಕ್ಕೋಬೋದು. ಗ್ಯಾಪ್ ಬಿಡ್ದಿರ ಹಂಗೆ ಫುಲ್ ಸ್ಟ್ರೈಟಾಗಿ ಒಂದು ಕಲರು ಆ ಥರ ಬೇರೆ ಕಲರಲ್ಲಿ ಇಟ್ಕೋಬೋದು.
ಮುಗೀತು. ಕ್ಲೀನಾಗಿ 1/2 ಇಂಚ್ ಬಿಟ್ಟು ಕಟ್ ಮಾಡ್ಕೊಬಿಡೋಣ. ಓಕೆ ಫ್ರೆಂಡ್ಸ್, ಇವಾಗ ಬ್ಯಾಕ್ನ ರೆಡಿ ಮಾಡ್ಕೋಬೇಕಾಗುತ್ತೆ ನಾವು. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಲಾಸ್ಟಲ್ಲಿ ಮೇಲೆ ಒಂದು ಕಿನಾರಿ ಸ್ಟಿಚಿಂಗಲ್ಲಿ ಇಕ್ಕಿ ಅಟ್ಯಾಚ್ ಮಾಡಬೇಕು. ಸರಿ, ಬ್ಯಾಕನ್ನು ರೆಡಿ ಮಾಡ್ಕೊಬಿಡೋಣ. ನೋಡಿ, ಪೈಪಿಂಗ್ನ ಸೆಂಟ್ರಲ್ಲಿ ಇಟ್ಟು ಈ ಥರ ಉಲ್ಟಾ ಅದರಲ್ಲಿ ಮೈನ್ ಪೀಸು ಸೀದಾ ಇಕ್ಕೋಬೇಕಾಗುತ್ತೆ. ಹಿಂಗೆ ಇಕ್ಕೊಂಡು ತಿರ್ಸ್ಕೊಬಿಡೋಣ ಸ್ಟಿಚಿಂಗ್ ಹಾಕ್ಕೊಂಡು. ಕಟ್ ಮಾಡ್ಕೊಬಿಡೋಣ ಬ್ಯಾಕು. ಮೈನ್ ರೌಂಡ್ ಶೇಪ್ ಹತ್ರ ಎಲ್ಲ ಚಟ್ಕಾಗಲ್ಲಿ ಹಾಕ್ಲೇಬೇಕು ನೀವು. ತಿರ್ಸ್ಕೊಳ್ಳೋಣ. ಕಿನಾರಿ ಸ್ಟಿಚಿಂಗ್ ಒಂದು ಹಾಕೊಳ್ಳೋಣ ಪೈಪಿಂಗ್ ಹತ್ರ. ಓಕೆ ಫ್ರೆಂಡ್ಸ್, ಬ್ಯಾಕು ರೆಡಿ ಆಯಿತು. ಈಗ ಅದನ್ನು ಡಿಸೈನ್ ಮಾಡಿದ್ರಲ್ಲ, ಅದನ್ನು ಹಿಂಗೆ ಮೇಲೆ ಇಟ್ಟು ಸ್ಟಿಚಿಂಗ್ ಹಾಕ್ಬಿಡೋಣ. ನೋಡಿ, ಇಲ್ಲಿ ರೌಂಡ್ ಶೇಪ್ ಹತ್ರ ಕ್ಲೀನಾಗಿ ಹಿಂಗೆ ಬರಬೇಕು ಕಾರ್ನರಲ್ಲಿ. ಕ್ಲೀನಾಗಿ ರೌಂಡ್ ಶೇಪ್ ಹೇಗಿದೆ ಹಾಗೆ ಸ್ಟಿಚಿಂಗ್ ಹಾಕೊಂಡು ಬರೋಣ. ಎಡ್ಜಲ್ಲಿ ಬಂದು ನಾವು ತಿರ್ಸಿರ್ತೀರಲ್ವ, ಅದಕ್ಕೋಸ್ಕರ ಹಿಂಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಬಿಡೋಣ. ಈಗ ಈ ಸೈಡು ಬಾಲ್ಸು ಇಕ್ಕಿರೋ ಸೈಡು ನೋಡಿ, ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡಿ ಒಳಗಡೆ ತಳ್ಕೊಬೇಕು. ಪೀಸಸ್ ಆಚೆ ಬರಬಾರ್ದು. ಆ ಕಚ್ಚಾ ಪೀಸ್ ಇರುತ್ತಲ್ಲ, ಅದು ಯಾವುದೋ ಚೂರು ಕಾಣಿಸ್ಬಾರ್ದು. ಕ್ಲೀನಾಗಿ ಇಟ್ಕೊಂಡು ಸ್ಟಿಚಿಂಗ್ ಹಾಕೊಳ್ಳೋಣ, ಕಿನಾರಿ ಸ್ಟಿಚಿಂಗು. ನೋಡಿ, ನಾನು ಎಷ್ಟು ಮೂರು ಬಾಲ್ಸ್ ಹತ್ರಕ್ಕೂ ಸ್ವಲ್ಪ ಸ್ಟಿಚಿಂಗ್ ಆಗ್ತಾ ಒಳಗಡೆ ಇಟ್ಕೊಂಡು ಕ್ಲೀನಾಗಿ ರಿಂಕಲ್ಲಿ ಬರ್ತಿರೋಂಗೆ ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಕ್ಲೀನಾಗಿ ಮಾಡ್ತೀರೋ ಅಷ್ಟು ಫಿನಿಶಿಂಗ್ ಬರುತ್ತೆ. ಆಲ್ಮೋಸ್ಟ್ ಬ್ಯಾಕ್ ಸೈಡ್ ಡಿಸೈನ್ ಆಗೋಗ್ತಾ ಇದೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ಡೀಟೇಲ್ ವಿಡಿಯೋ